ರೇಣುಕಾಸ್ವಾಮಿ ಕೊಲೆಯ ಸಂದರ್ಭದಲ್ಲಿ ನಟ ದರ್ಶನ್ ಮತ್ತು ಪವಿತ್ರ ಅವರು ಬಳಸ್ತಾ ಇದ್ದ ಮೊಬೈಲ್ ನಂಬರನ್ನು ಕೂಡ ರಿವೀಲ್ ಮಾಡಿದ್ದಾರೆ ಪೊಲೀಸರು. ಚಾರ್ಜ್ ಶೀಟ್ನಲ್ಲಿ ಡಿ ಗ್ಯಾಂಗ್ನ ಕರಾಳ ಮುಖಗಳು ಒಂದೊಂದಾಗಿ ಬಯಲಾಗ್ತಾ ಇದೆ. ದರ್ಶನ್ ಹಾಗೂ ಪವಿತ್ರ ಗೌಡ ಬಳಸ್ತಾ ಇದ್ದ ಮೊಬೈಲ್ ನಂಬರನ್ನು ರಿವೀಲ್ ಮಾಡಿದ್ದಾರೆ. ಪವನ್ ಹೆಸರಿನಲ್ಲಿ ಸಿಮ್ ಬಳಸ್ತಾ ಇದ್ದಿದ್ದು ದರ್ಶನ್ ಮತ್ತು ಪವಿತ್ರ ಗೌಡ. ಈ ಎರಡೂ ಸಿಮ್ಮು ಪವನ್ ಹೆಸರಿನಲ್ಲಿತ್ತಂತೆ. ಕೊನೆಯ 4 ನಂಬರ್ಗಳು ಇಬ್ಬರದ್ದು ಸೇಮ್ ಟು ಸೇಮ್. 7999 7999 7999 ಲಾಸ್ಟ್ 4 ನಂಬರು ದರ್ಶನ್ದು. ಅದೇ ಥರ 7999 ಪವಿತ್ರ. ಅದು ಇಬ್ಬರೂ ಕೃತ್ಯದಲ್ಲಿ ಹಲವಾರು ಬಾರಿ ಕಾಲ್ ಮಾಡಿ ಮಾತನಾಡಿರೋದು ಕೂಡ ಬೆಳಕಿಗೆ ಬಂದಿದೆ ಅಂತ ಪೊಲೀಸರು ಹೇಳ್ತಾ ಹೋಗ್ತಾರೆ. ಅಂದರೆ ಇವರ ಅನ್ಯೋನ್ಯತೆ ಹೇಗಿತ್ತು ಅಂತಂದರೆ, ಇವರಿಬ್ಬರೂ ಬಳಸ್ತಾ ಇದ್ದ ಮೊಬೈಲ್ ನಂಬರಿನ ಕೊನೆಯ 4 ಡಿಜಿಟ್ ಸೇಮ್ ಆ ರೀತಿ ತಗೊಂಡಿದ್ರು. ಆದರೆ ಇವರಿಬ್ಬರು ಬಳಸ್ತಾ ಇದ್ದಿದ್ದು ಇವರ ಹೆಸರಿನಲ್ಲಿ ಇದ್ದಂತಹ ಸಿಮ್ ಅಲ್ಲ, ಪವನ್ ಹೆಸರಿನಲ್ಲಿ ಇದ್ದಂತಹ ಸಿಮ್. ಬೇರೆಯವರ ಹೆಸರಿನಲ್ಲಿ ಸಿಮ್ ತಗೊಂಡು ಬಳಸ್ತಕ್ಕಂಥದ್ದು ಕೂಡ ತಪ್ಪು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ ದರ್ಶನ್ ಪವಿತ್ರ ಇಬ್ಬರದು ಕೂಡ ಮೊಬೈಲ್ ನಂಬರ್ ರಿವೀಲ್ ಮಾಡಿದಾರಲ್ಲ, ಈ ಥರ ಬೇರೆಯವರ ಹೆಸರಿನಲ್ಲಿ ಮೊಬೈಲನ್ನು ಸಿಮ್ಮನ್ನು ಖರೀದಿ ಮಾಡಿ ಬಳಸ್ತಕ್ಕಂಥದ್ದು ಅದು ಕೂಡ ತಪ್ಪು ಅನ್ನೋ ರೀತಿಯಲ್ಲಿ ಬಿಂಬಿಸೋದಕ್ಕೆ ಈ ಪ್ರಯತ್ನ ಹೇಗೆ ಅಂತ? ಅರವಿಂದ, ಒಂದು ವಿಚಾರ ಸ್ಪಷ್ಟವಾಗಿದೆ. ಇವರು ಯಾವ್ಯಾವ ನಂಬರ್ಗಳಿಗೆ ಕರೆಯನ್ನು ಮಾಡಿದ್ರು ಮತ್ತು ಇವರ ಮೊಬೈಲ್ ನಂಬರ್ ಯಾವುದು ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ ಇಬ್ಬರ ಅಂದರೆ ಪವಿತ್ರ ಗೌಡ ಹಾಗೆ ದರ್ಶನ್ ಈ ಇಬ್ಬರ ಮೊಬೈಲ್ ನಂಬರ್ ಎಂಡ್ ಆಗೋದು ಕೊನೆಯ 4 ನಂಬರ್ಗಳು ಸೇಮ್ ಟು ಸೇಮ್ ಇದೆ. ಅದು 7999 ಹಾಗೆ 7999. ಈ ಇಬ್ಬರ ನಂಬರ್ಗಳು ಕೂಡ ಕೊನೆಯ 4 ನಂಬರ್ಗಳು ಸೇಮ್ ಟು ಸೇಮ್ ಇದೆ. ಮೊದಲಿಗೆ ಪವಿತ್ರ ಗೌಡ ಯಾರ್ಯಾರ ಜೊತೆ ಸಂಪರ್ಕವನ್ನು ಮಾಡಿದ್ದಾರೆ ಅಂದರೆ ಪವನ್ಗೆ ಎಷ್ಟು ಬಾರಿ ಕರೆಯನ್ನು ಮಾಡಿದ್ದಾರೆ, ದರ್ಶನ್ಗೆ ಎಷ್ಟು ಬಾರಿ ಕರೆಯನ್ನು ಮಾಡಿದ್ದಾರೆ, ನಂದೀಶ್ಗೆ ಎಷ್ಟು ಬಾರಿ ಕರೆಯನ್ನು ಮಾಡಿದ್ದಾರೆ. ಅದಾದ ಬಳಿಕ ದರ್ಶನ್ ಈ 7999 ಅವರ ನಂಬರ್ನಿಂದ ಅವತ್ತು ಪವನ್ಗೆ ಅದ್ರ ಜೊತೆಗೆ ಪ್ರದೋಷ್ ವಿನಯ್ಗೆ ಎಷ್ಟೆಷ್ಟು ಬಾರಿ ಕರೆಯನ್ನು ಮಾಡಿದ್ದಾರೆ. ಈ ಶವವನ್ನು ಸಾಗಿಸೋದಕ್ಕೆ ಹೊರಟಂತಹ ಈ ಕೇಶವಮೂರ್ತಿ ನಿಖಿಲ್ ನಾಯಕ್ ಜೊತೆ ಎಷ್ಟೆಷ್ಟು ಬಾರಿ ಕರೆಯನ್ನು ಮಾಡಿದ್ದಾರೆ. ಈ ಎಲ್ಲ ವಿಚಾರಗಳನ್ನು CDR ಅನ್ನು ತೆಗೆದಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಯಾವತ್ತು ಎಷ್ಟು ಗಂಟೆಗೆ ಎಷ್ಟು ನಿಮಿಷ ಯಾವ ಲೊಕೇಶನ್ನಲ್ಲಿ ಇವರು ಮಾತನಾಡಿದ್ದಾರೆ ಅನ್ನೋದನ್ನು ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಪ್ರಮುಖ ವಿಚಾರ ಏನಂತ ಹೇಳಿದ್ರೆ, ಈ ಒಂದು ಇಬ್ಬರು ನಂಬರ್ಗಳು ಬಳಸ್ತಿದ್ದಂತಹ ಈ ಇಬ್ಬರ ನಂಬರ್ಗಳನ್ನು ಪವನ್ ತನ್ನ ಹೆಸರಿನಲ್ಲಿ ಖರೀದಿಸಿದ್ದ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅಲ್ಲಿಗೆ ಆತ ತನ್ನ ಐಡೆಂಟಿಟಿ ಕಾರ್ಡ್, ಅದು ಆಧಾರ್ ಕಾರ್ಡು ವೋಟರ್ ID ಅನ್ನು ಕೊಟ್ಟು ಆತ ಈ ಸಿಮ್ಗಳನ್ನು ಖರೀದಿ ಮಾಡಿದ್ದ ಅನ್ನೋದು ಗೊತ್ತಾಗಿದೆ. ಫ್ಯಾನ್ಸಿ ನಂಬರ್ ಆದ್ದರಿಂದ ಕೊನೆಯ ನಂಬರ್ಗಳು ಅದೇ ರೀತಿ ಬರುವಂತಹ ಈ ಫ್ಯಾನ್ಸಿ ನಂಬರ್ಗಳನ್ನು ಖರೀದಿ ಮಾಡಿ ಇಬ್ಬರಿಗೆ ಕೊಟ್ಟಿದ್ದಾಗಿ ತಿಳಿದು ಬಂದಿದೆ. ಬಟ್ ಅದು ಯಾವ ರೀತಿ ತಪ್ಪಾಗುತ್ತೆ ಅನ್ನೋದು ಅಷ್ಟು ಸುಲಭವಾಗಿ ಗೊತ್ತಾಗೋದಿಲ್ಲ ಅರವಿಂದ್. ಯಾಕಂತ ಹೇಳಿದ್ರೆ ಈತ ಅಂದರೆ ಇವರೇನಾದರೂ ಆ ಸಿಮ್ಗಳನ್ನು ಇಟ್ಕೊಂಡು ತಪ್ಪುಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ಆಗ ತಲೆ ಕೊಡಬೇಕಾದಂತಹದ್ದು ಪವನ್ ಆಗುತ್ತೆ. ಹೀಗಾಗಿ ಯಾವುದಾದ್ರು ಬೇರೆ ಬೇರೆ ಸಮಾಜ ಬಾಹಿರ ಕೃತ್ಯಗಳಲ್ಲಿ ಭಾಗಿಯಾದಂತಹ ಸಂದರ್ಭಗಳಲ್ಲಿ ಆತನಿಗೆ ತೊಂದರೆ ಆಗುತ್ತೆ. ಇವರು ಯೂಶ್ವಲಿ ಈ ಸೆಲೆಬ್ರಿಟಿಗಳಿದ್ರು, ಹೀಗಾಗಿ ಆ ತರಹದ ಯಾವುದೇ ಕೃತ್ಯಗಳಲ್ಲಿ ಭಾಗಿಯಾಗಿರೋದಿಲ್ಲ. ಹೀಗಾಗಿ ಸಿಮ್ಗಳನ್ನು ಈತ ವಿಶ್ವಾಸದಲ್ಲೇ ಅಥವಾ ಅತ್ಯಾಪ್ತತೆಯಲ್ಲಿ ಖರೀದಿ ಮಾಡಿ ಕೊಟ್ಟಿರಬಹುದು. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ನಿಮ್ಮನ್ನು ಮಾತನಾಡಿಸ್ತೀನಿ. ನಿಜ ಅಥವಾ ಆ ಥರದ್ದು ಇರ್ಬೋದು, ಬಟ್ ಯಾವ ಅಂಶಗಳು ಕೂಡ ಮಿಸ್ ಆಗಬಾರ್ದಲ್ಲ. ಹಾಗಾಗಿ ಅವರಿಬ್ಬರ ಮೊಬೈಲ್ ನಂಬರ್, ಇವರಿಬ್ಬರದು ಅಂತಲೇ ಇಲ್ಲ, 17 ಜನರ ಮೊಬೈಲ್ ನಂಬರನ್ನು ಚಾರ್ಜ್ ಶೀಟ್ನಲ್ಲಿ ರಿವೀಲ್ ಮಾಡಿರ್ತಾರೆ. ಯಾಕೆಂದರೆ ಯಾರ್ಯಾರು ಹೋಗಿದೆ ಇವ್ರ ಕಾಲು, ಯಾರ್ಯಾರಿಂದ ಇವ್ರ ಕಾಲ್ ಬಂದಿದೆ ಅಂತ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ತಾನೇ ರಿಟ್ರೀವ್ ಮಾಡಿದ್ದು.